ಯುವ ಮುಖಂಡರಾದ ಶ್ರೀ ಜಿ ಮಹೇಂದ್ರ ರೆಡ್ಡಿ ಅವರಿಗೆ 45ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ಎಸ್ ಸಂಜೀವ್ ರೆಡ್ಡಿ, ಬಿಜೆಪಿ ಯುವ ಮುಖಂಡರು, ರಾಯಚೂರು. It's time. It's time. It's time. It's time to shop. ನಮ್ಮ ಸಿಎಂಆರ್ ಶಾಪಿಂಗ್ ಮಾಲ್ ನ ಲೇಟೆಸ್ಟ್ ಡಿಸೈನ್ಸ್, ಟ್ರೆಂಡಿ ಫ್ಯಾಷನ್ಸ್, ಅನೇಕ ವೆರೈಟಿಯ ಹೊಸ ವಸ್ತ್ರಗಳೊಂದಿಗೆ ಈ ದಸರಾ ಫೆಸ್ಟಿವಲ್ ಅನ್ನು ಸೆಲೆಬ್ರೇಟ್ ಮಾಡೋಣ. ಸಿಎಂಆರ್ ಶಾಪಿಂಗ್ ಮಾಲ್ ನ ಅದ್ಭುತವಾದ ಶುಭ ಆರಂಭ ಆಫರ್ಗಳು, 1+1 ಕಾಂಬೋ ಆಫರ್ ಅಪ್ ಟು 51% ಆಫ್ ಮತ್ತು ಇನ್ನೂ ಅನೇಕ. ನಮ್ಮ ಶಾಪಿಂಗ್ ನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರಿನಲ್ಲಿ. ತ್ರಿಲೋಕವಾಸಿನಿ ತುಳಜಾ ಭವಾನಿ ತ್ರಿರೂಪಧಾರಿಣಿ. ಶ್ರೀ ತುಳಜಾ ಭವಾನಿ ದೇವಸ್ಥಾನದ 16ನೇ ವರ್ಷದ ಶರನ್ನವರಾತ್ರಿ ಮಹೋತ್ಸವ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಗಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಕಲ್ಯಾಣ ಕರ್ನಾಟಕ ಜಿಲ್ಲೆಗಳ ಆರೋಗ್ಯ ಸ್ಥಿತಿ ಬದಲಾವಣೆಗೆ 857 ಕೋಟಿ ರೂಪಾಯಿ ಅನುದಾನ, ಸಚಿವ ದಿನೇಶ್ ಗುಂಡೂರಾವ್. ಜಿಲ್ಲೆಯಲ್ಲಿ ಮಳೆ ಹಾನಿ ಸಮೀಕ್ಷೆ ಸೂಚನೆ, ಶೀಘ್ರದಲ್ಲಿ ಪದವಿ ಅತಿಥಿ ಉಪನ್ಯಾಸಕರ ನೇಮಕ ಪ್ರಕ್ರಿಯೆ. ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್. ಮಾನಸಯ್ಯ ವಿರುದ್ಧ ಸಲ್ಲದ ಹೇಳಿಕೆ ತಿರುಚುವ ಪ್ರಯತ್ನ, ನಾಗಲಿಂಗಸ್ವಾಮಿ ದಲ್ಲಾಳಿ, ಎಂಡಿ ಅಮೀರ್ ಅಲಿ. ವಿಶ್ವ ಪ್ರವಾಸೋದ್ಯಮ ದಿನ, ಪ್ರವಾಸೋದ್ಯಮ ಬೆಳವಣಿಗೆಗೆ ರಾಜಕೀಯ ಇಚ್ಛಾಶಕ್ತಿ ಅಗತ್ಯ, ಚೆನ್ನಾರೆಡ್ಡಿ. ವಾಲ್ಮೀಕಿ ನಾಯಕ ಸಮಾಜದ ಕರಡು ಸಮಿತಿ ಅಧ್ಯಕ್ಷ ಸ್ಥಾನದಿಂದ ವೆಂಕಟೇಶ್ ನಾಯಕ್ ಅಸ್ಕಿಯಾಳ್ ವಜಾ, ಶೀಘ್ರದಲ್ಲಿ ಹೊಸ ಅಧ್ಯಕ್ಷರ ಆಯ್ಕೆ, ಮಹಾದೇವ್ ನಾಯಕ್. ಗಲ್ಲಾನೆ ಕೇಂದ್ರೀಯ ಗಜಾನನ ಸಮಿತಿಯಿಂದ ಮುಂದಿನ ವರ್ಷ 54 ಕೆಜಿ ಬೆಳ್ಳಿ ಮೂರ್ತಿ ಪ್ರತಿಷ್ಠಾಪನೆ, ಶ್ರೀನಿವಾಸ್ ಪತಂಗೆ. ಜಿಲ್ಲೆಯಲ್ಲಿ ಮಳೆಯಿಂದ ಮನೆಗಳಿಗೆ ನೀರು ನುಗ್ಗಿ ಜನಜೀವನ ಅಸ್ತವ್ಯಸ್ತ ಮತ್ತು ಮಳೆಯಿಂದಾಗಿ ಗೋಡೆ ಕುಸಿದು ವೃದ್ಧೆ ಸಾವು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆರೋಗ್ಯ ಇಲಾಖೆ ಉತ್ತೇಜನಕ್ಕೆ 857 ಕೋಟಿ ರೂಪಾಯಿಗಳ ಅನುದಾನ ಮಂಜೂರು ಮಾಡಿ ಕಾಮಗಾರಿ ಪ್ರಾರಂಭವಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದರು. ಶನಿವಾರ ಸಿಂಧನೂರು ನಗರದ ಸರ್ಕಿಟ್ ಹೌಸ್ ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ 350 ಕೋಟಿ ರೂಪಾಯಿ ಸರ್ಕಾರದ 500 ಕೋಟಿ ರೂಪಾಯಿ ಅನುದಾನ ಈ ಭಾಗದ ಆರೋಗ್ಯ ಇಲಾಖೆಗೆ ನೀಡಿದ್ದು, ಇದೊಂದು ಐತಿಹಾಸಿಕ ಅನುದಾನವಾಗಿದೆ ಎಂದು ತಿಳಿಸಿದರು. ಜಿಲ್ಲೆಯಲ್ಲಿ 8 ಪ್ರಾಥಮಿಕ ಆರೋಗ್ಯ, 3 ಸಮುದಾಯ ಆರೋಗ್ಯ ಕೇಂದ್ರ ಸ್ಥಾಪನೆ ಮಾಡಲು ಹಾಗೂ ಲಿಂಗಸುಗೂರು ತಾಲೂಕಿಗೆ ಕ್ರಿಟಿಕಲ್ ಕೇರ್ ಆಸ್ಪತ್ರೆ ಮಂಜೂರು ಮಾಡಲಾಗಿದೆ. ರಾಯಚೂರು ಜಿಲ್ಲೆಗೆ ಒಟ್ಟು 16 ಹೊಸ ಕಟ್ಟಡ ನಿರ್ಮಾಣ ಮಾಡಲಾಗುತ್ತಿದೆ ಎಂದರು. ಯಾದಗಿರಿ ಸೇರಿ 2 ಜಿಲ್ಲೆಯಲ್ಲಿ ಆರೋಗ್ಯ ಆವಿಷ್ಕಾರ ಯೋಜನೆಗೆ ಸಿಎಂ ಚಾಲನೆ ನೀಡಿದ್ದು, ಆರೋಗ್ಯ ಸುಧಾರಣೆಗೆ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದರು. ಬಸವ ಕಲ್ಯಾಣ ಮತ್ತು ಸಿಂಧನೂರು ಆಸ್ಪತ್ರೆಯನ್ನ ಜಿಲ್ಲಾಸ್ಪತ್ರೆಯನ್ನಾಗಿ ಮೇಲ್ದರ್ಜೆಗೇರಿಸಿದ್ದು, ಹೆಚ್ಚುವರಿ 100 ಹಾಸಿಗೆಗಳನ್ನ ನೀಡುವ ಮೂಲಕ ಎಂಆರ್ಐ, ಸಿಟಿ ಸ್ಕ್ಯಾನಿಂಗ್ ಸೇರಿ ಮೂಲಭೂತ ಸೌಲಭ್ಯಗಳನ್ನ ಒದಗಿಸಲಾಗುವುದು ಎಂದು ತಿಳಿಸಿದರು. ರಾಜ್ಯದಲ್ಲಿ 1800 MBBS ವೈದ್ಯರ ನೇಮಕ ಮಾಡಲಾಗಿದೆ. ರಾಜ್ಯದಲ್ಲಿ ವೈದ್ಯರ ಸಮಸ್ಯೆ ಇಲ್ಲ ಎಂದು ತಿಳಿಸಿದರು. ವೇದಿಕೆ ಮೇಲೆ ಉಪಸ್ಥಿತರಿರುವ ಜಿಲ್ಲಾ ಮಟ್ಟದ ಎಲ್ಲ ಗಣ್ಯರಿಗೂ ವಂದಿಸುತ್ತಾ ನನ್ನ ಸ್ವಾಗತ ಧನ್ಯವಾದಗಳು. ಇಲಾಖೆ, ಉನ್ನತ ಶಿಕ್ಷಕರು, ಆತ್ಮೀಯರು, ಕರ್ನಾಟಕ ಸಚಿವರು ಮತ್ತು ಮಾಜಿ ಮಾನ್ಯ ಸಚಿವರೇ, ಅದೇ ರೀತಿ ವಿಧಾನ ಪರಿಷತ್ತಿನ ಇನ್ನೋರ್ವ ವಿಧಾನ ಪರಿಷತ್ತಿನ ಶಾಸಕರು, ನನಗನ್ನಿಸ್ತಾ ಇದೆ ನನ್ನ 74 ವರ್ಷಗಳ ಅವಧಿಯಲ್ಲಿ ಹೆಚ್ಚು ಆಗಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇದಕ್ಕೆ ದಯವಿಟ್ಟು ಇದಕ್ಕೆ ಅತಿವೃಷ್ಟಿ ಸರ್ವೆ ಕಾರ್ಯಕ್ರಮದಲ್ಲಿ ಅತಿ ಮುಖ್ಯ ಮತ್ತು ಸೂರ್ಯಪಾನ ಈ ರೀತಿ ಬೆಳೆಗಳನ್ನ ದಯವಿಟ್ಟು ಇದರ ಬಗ್ಗೆ ಸಚಿವ ಸಂಪುಟದಲ್ಲಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಪ್ರತಿ ವರ್ಷ 5,000 ಮೊಬೈಲ್ ಡೌನ್ ಮಾಡಿ, ಸ್ವಲ್ಪ ಮೊಬೈಲ್ ಡೌನ್ ಮಾಡಿ ಸರ್, ಈ ಕಡೆ ನೋಡ್ರಿ. ಇದರ ಮೂಲಕ ವಿವಿಧ ಇಲಾಖೆ, ಅದೇ ರೀತಿಯಾಗಿ ನಂತರ ಇಲ್ಲಿ ವಿವಿಧ ಕಟ್ಟಡಗಳ ಅಡಿಗಲ್ಲು ಸಮಾರಂಭದ ಹಾಗೂ ಸರ್ಕಾರಿ ಜೂನಿಯರ್ ಕಾಲೇಜ್ 1.5 ಕೋಟಿ ವೆಚ್ಚದ ವಿಶ್ವವಿದ್ಯಾಲಯದ ವಿದ್ಯಾರ್ಥಿನಿಯರ ವಸತಿ ನಿಲಯ 3 ಕೋಟಿ ಮೊತ್ತದ ವಿವಿಧ ಸಮಾರಂಭವನ್ನು ಮಾನ್ಯ ಸಚಿವದ್ವಯರು, ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರು ನೆರವೇರಿಸ್ತಾ ಇದ್ದಾರೆ. ಸಮಸ್ತ ಆಕೆಯ ಪರವಾಗಿ ಅದೇ ರೀತಿಯಾಗಿ ಸರ್ಕಾರಿ ಮಹಾವಿದ್ಯಾಲಯಕ್ಕೆ ಸುಮಾರು 40 ಕೋಟಿ ಅನುದಾನವನ್ನು ನೀಡಲಾಗಿದೆ.
ಕೊಡ್ತಾ ಇದ್ದೀವಿ, ಕೊಡಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ದೀವಿ. ಅದೆಲ್ಲವೂ ಕೂಡ ಇಲ್ಲಿಗೆ ಬರ್ತದೆ. CT MRI ಕೂಡ ಇಲ್ಲಿಗೆ ಕೊಡ್ತೀವಿ, ಡೇ ಕೇರ್ ಕಿಮೋಥೆರಪಿ ಸೆಂಟರ್ ಕೊಡ್ತೀವಿ, ಬೇರೆ ಇನ್ನು ಅಡಿಷನ್ ಆಗಿ OTಗಳು ಮತ್ತು ಬೇರೆ ಬೇರೆ ಸೌಲಭ್ಯಗಳು ಏನೇನು ಬೇಕು ಎಲ್ಲವೂ ಕೂಡ ಇವತ್ತು ನಿಮ್ಮ ಸಿಂಧೂರಿನಲ್ಲೇ ಸಿಗ್ತಕ್ಕಂಥದ್ದು ಆಗ್ತದೆ. ಕಾಮಗಾರಿ ಶೀಘ್ರದಲ್ಲಾಗಿ ನಮ್ಮ ಸರ್ಕಾರದ ಅವಧಿಯಲ್ಲೇ ಉದ್ಘಾಟನೆ ಆಗ್ತಕ್ಕಂಥದ್ದು ಕೂಡ ಮಾಡಬೇಕು ಅಂತ ಅವರು ಹಂಪನಗೌಡರು ಭಾಗದಲ್ಲಿ ಕೇಳಿ ಉದ್ಘಾಟನೆ ಆಗಬೇಕು. ಉದ್ಘಾಟನೆ ನನ್ನ ಪ್ರದೇಶ ನಾನು ಕೂಡ ಬರ್ತೀನಿ ಅಂತ ಸಂದರ್ಭ ಹೇಳ್ತಾ ಇದ್ದೀನಿ. ಅದರಿಂದ ಈ ರೀತಿಯಾಗಿ ಇದೊಂದು ಮತ್ತು MCH ಆಸ್ಪತ್ರೆ ಅದು ಕೂಡ ಕಾಮಗಾರಿ ಮುಕ್ತಾಯ ಆಗಿ ಅದಕ್ಕೆ ಅಗತ್ಯ ಇರುವಂತಹ ಸಿಬ್ಬಂದಿ, ಅಗತ್ಯ ಇರುವಂತಹ ಸಲಕರಣೆಗಳೆಲ್ಲವೂ ಕೂಡ ಕೊಟ್ಟಾಗಿದೆ. ಅದು ಇವತ್ತು ಉದ್ಘಾಟನೆ ಆಗ್ತಾ ಇದೆ. ಅದರ ಒಂದು ಪ್ರಯೋಜನ ಕೂಡ ಸಿಗ್ತದೆ. ಅದರ ಮುಖಾಂತರ ಇಲ್ಲಿಗೆ ನಾವು ಈ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಡ್ತಕ್ಕಂಥದ್ದು. ನಮ್ಮ ರಾಯಚೂರಿಗೆ ನಾವು ಬಂದ ಮೇಲೆ 8 ಹೊಸ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಕೊಟ್ಟಿದ್ದೇವೆ. ಈ ಒಂದು ಒಟ್ಟಾರೆ ಹೊಸ 8 ಪ್ರಾಥಮಿಕ ಆರೋಗ್ಯ ಕೇಂದ್ರ, 5 ಸಮುದಾಯ ಕೇಂದ್ರಗಳನ್ನು ಅಂದರೆ 4 ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಮೇಲ್ದರ್ಜೆಗೇರಿಸಿ ಅದನ್ನು ಸಮುದಾಯ ಆರೋಗ್ಯ ಕೇಂದ್ರವನ್ನಾಗಿ ನಾವು ಮಾಡಿಸ್ತಾ ಇದ್ದೀವಿ. ಮತ್ತು ಒಂದು ನಗರ ಪ್ರಾಥಮಿಕ ರಾಯಚೂರಿನಲ್ಲಿ ಒಂದು ನಗರ ಸಮುದಾಯ ಆರೋಗ್ಯ ಕೇಂದ್ರವನ್ನು ಮಾಡ್ತಾ ಇದ್ದೀವಿ. ಮತ್ತು ಈ ಜಿಲ್ಲಾ ಆಸ್ಪತ್ರೆ ಒಟ್ಟಾರೆ ಇಲ್ಲಿಗೇನೆ ಸುಮಾರು ರಾಯಚೂರು ಜಿಲ್ಲೆಗೇನೆ ಎಲ್ಲ PHC, CHC, ಅರ್ಬನ್ PHC ಮತ್ತು ಈ ಜಿಲ್ಲಾ ಆಸ್ಪತ್ರೆ ಸೇರಿಸಿದ್ರೆ ಸುಮಾರು 16 ಹೊಸ ಕಟ್ಟಡಗಳ ನಿರ್ಮಾಣ ಆಗ್ತಾ ಇದೆ ಮತ್ತು ಹೊಸ ಸೇವೆಗಳನ್ನು ಕೂಡ ಇಲ್ಲಿ ಸಿಗ್ತಕ್ಕಂಥದ್ದಕ್ಕೆ ಆಗ್ತಾ ಇದೆ. ಮತ್ತು ಲಿಂಗಸೂರಿನಲ್ಲಿ ಒಂದು ಸುಮಾರು 20 ಕೋಟಿ ರೂಪಾಯಿ ವೆಚ್ಚದಲ್ಲಿ 21 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕ್ರಿಟಿಕಲ್ ಕೇರ್ ಬ್ಲಾಕ್ ಅನ್ನು ಕೂಡ ಅಪ್ರೂವ್ ಮಾಡಿದ್ದೀವಿ. ಟೆಂಡರ್ ಕೂಡ ಕರೆದಿದ್ದೀವಿ. ಬಹುಶಃ ಬರೋ ತಿಂಗಳಿಗೆ ಅಲ್ಲಿ ಲಿಂಗಸೂರಿಗೂ ಕೂಡ ಅಲ್ಲಿ ಹೊಸ ಒಂದು ಕ್ರಿಟಿಕಲ್ ಕೇರ್ ಯೂನಿಟ್ ಅನ್ನು ಕೂಡ ಹೋಗ್ತಾರೆ. ಇಷ್ಟು ಕೆಲಸ ಆಗ್ತಾ ಇದೆ. ನನ್ನ ಇಲಾಖೆ ನಾನು ಹೇಳಿಲ್ಲ ಅಷ್ಟೇ. ಈಗ ಶರಣ್ ಪ್ರಕಾಶ್ ಪಾಟೀಲ್ ಅವ್ರದ್ದು ಬೇಕಾದಷ್ಟು ಇರ್ತದೆ. ಅದು ಸ್ಕಿಲ್ ಡೆವಲಪ್ಮೆಂಟ್. ಈಗ ಶಿಕ್ಷಣ ಇಲಾಖೆ ಈಗಾಗಲೇ ಅಪ್ಪನಗೌಡರು ಹೇಳಿದ್ರು ಇಷ್ಟು ಕೆಲಸ ಆಗ್ತಾ ಇದೆ. ಎಲ್ಲಿ ನಾವು ಅಭಿವೃದ್ಧಿಯನ್ನ ಮಾಡ್ತಾ ಇಲ್ಲ ಅಂತ ಹೇಳೋದಕ್ಕೆ ಯಾವ ನೈತಿಕತೆ ವಿರೋಧ ಪಕ್ಷಕ್ಕೆ ಇದೆ ಅಂತ ನನಗೆ ಕೇಳೋದಕ್ಕೆ ಬಯಸ್ತೇನೆ. ಎಲ್ಲಿ ಕೊಡ್ತಾ ಇದೆ? ಒಂದ್ ಕಡೆ ಸಾಮಾಜಿಕ ನ್ಯಾಯಕ್ಕೂ ಕೂಡ ಒತ್ತು ಕೊಡ್ತಾ ಇದ್ದೀವಿ, ಒಂದ್ ಕಡೆ ಅಭಿವೃದ್ಧಿಗೂ ಒತ್ತು ಕೊಡ್ತಾ ಇದ್ದೀವಿ, ಇನ್ನೊಂದು ಕಡೆ ಎಲ್ಲೆಲ್ಲಿ ಏನೇನು ಕೇಂದ್ರ ಸರ್ಕಾರ ನಮ್ಗೆ ಎಷ್ಟು ಕಷ್ಟ ಇದ್ರೂ ಕೂಡ ನಮ್ಗೇನು ಅನುದಾನದಲ್ಲಿ ಎಷ್ಟು ತೊಂದರೆ ಆಗ್ತಾ ಇದೆ, ಕೇಂದ್ರ ಸರ್ಕಾರ ನಮ್ಗೆ ಏನು ಟ್ಯಾಕ್ಸ್ ಕೊಡಬೇಕಾದ ದುಡ್ಡು ನಮ್ಗೆ ಬಹಳ ಕನಿಷ್ಠ ಮಟ್ಟ ಕೊಟ್ಟೋಗಿದ್ದೀವಿ. ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಸಿಂಧನೂರು ಶಾಸಕ ಹಂಪನಗೌಡ ಬಾದರ್ಲಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಿಗೆ ಶೀಘ್ರವೇ ಅತಿಥಿ ಉಪನ್ಯಾಸಕರ ನೇಮಕಾತಿ ಪ್ರಕ್ರಿಯೆ ಆರಂಭವಾಗಲಿದೆ ಎಂದು ಜಿಲ್ಲಾ ಉಸ್ತುವಾರಿ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹೇಳಿದರು. ಶನಿವಾರ ಸಿಂಧನೂರು ನಗರದ ಸರ್ಕಿಟ್ ಹೌಸ್ನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಸೇವಾ ಪರಿಗಣನೆಗೆ ಸಂಬಂಧಿಸಿದಂತೆ ನೇಮಕಾತಿ ತಡವಾಗಿದೆ. ಅತಿಥಿ ಉಪನ್ಯಾಸಕರ ನೇಮಕಾತಿಯ ಬಗ್ಗೆ ಉನ್ನತ ಶಿಕ್ಷಣ ಇಲಾಖೆಯಿಂದ ವಿಶೇಷ ಸಭೆ ನಡೆಸಲಾಗಿದ್ದು ಕಾನೂನು ಸಚಿವರೊಂದಿಗೆ ಚರ್ಚಿಸಲಾಗಿದೆ. ಸರ್ಕಾರದಿಂದ ಕೂಡಲೇ ಅತಿಥಿ ಉಪನ್ಯಾಸಕರ ನೇಮಕ ಮಾಡಿಕೊಳ್ಳಲು ಕ್ರಮ ಕೈಗೊಳ್ಳಲಾಗುವುದು ಎಂದರು. ಪಡಿತರ ಅಕ್ಕಿ ಅಕ್ರಮ ಸಾಗಣೆ ಮಾಡಿ ಕಾಳಸಂತೆಗೆ ಮಾರಾಟ ಮಾಡುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಜಿಲ್ಲಾಧಿಕಾರಿಗಳಿಗೆ, ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ. ಯಾರೂ ಸಹ ಉಪವಾಸ ಮಲಗಬಾರದು ಎಂದು ಯೋಜನೆ ತಂದಿದ್ದು ಸಾರ್ವಜನಿಕರು ಸಹ ಯೋಜನೆಯ ದುರುಪಯೋಗ ಪಡಿಸಿಕೊಳ್ಳಬಾರದು ಎಂದು ಮನವಿ ಮಾಡಿದರು. ಸಿಂಧನೂರಿನ ತಾಲೂಕು ವ್ಯಾಪ್ತಿಯ 19 ಹಳ್ಳಿಗಳನ್ನ ಮಸ್ಕಿಗೆ ಸೇರ್ಪಡೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಅವರು, 2 ಶಾಸಕರು ಪತ್ರ ನೀಡಿದ್ದು ಆದರೆ ಅಂತಿಮ ನಿರ್ಧಾರ ಜನರದ್ದಾಗಿದೆ. ಸ್ಥಳೀಯ ಜನರ ಅಭಿಪ್ರಾಯ ಸಂಗ್ರಹಿಸಿ ಈ ಬಗ್ಗೆ ತೀರ್ಮಾನ ಮಾಡುತ್ತೇವೆ ಎಂದರು. ಮೆಡಿಕಲ್ ಸೀಟುಗಳ ಹಂಚಿಕೆಯಲ್ಲಿ ಯಾರಿಗೂ ತೊಂದರೆಯಾಗಿಲ್ಲ. ಸರ್ಕಾರಿ 400, ಖಾಸಗಿ 600 ಮೆಡಿಕಲ್ ಸೀಟುಗಳನ್ನ ಹಂಚಿಕೆ ಮಾಡಲಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವ ದಿನೇಶ್ ಗುಂಡೂರಾವ್, ಸಿಂಧನೂರು ಶಾಸಕ ಹಂಪನಗೌಡ ಬಾದರ್ಲಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಟಿಯುಸಿಐ ರಾಷ್ಟ್ರೀಯ ಕಾರ್ಯದರ್ಶಿ ಆರ್ ಮಾನಸಯ್ಯ ವಿರುದ್ಧ ತುಂಗಭದ್ರಾ ನೀರಾವರಿ ಕಾರ್ಮಿಕ ಸಂಘದ ನಾಗಲಿಂಗಸ್ವಾಮಿ ನೀಡಿರುವ ಹೇಳಿಕೆ ನಿರಾಧಾರ ಹಾಗೂ ದಲ್ಲಾಳಿ ಪ್ರವೃತ್ತಿಯಾಗಿದೆ ಎಂದು ಟಿಯುಸಿಐ ರಾಜ್ಯಾಧ್ಯಕ್ಷ MD ಅಮೀರ್ ಅಲಿ ತಿರುಗೇಟು ನೀಡಿದ್ದಾರೆ.
ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಾರ್ಮಿಕ ಸಂಘಟನೆ ಬಿಟ್ಟು ಬಿಜೆಪಿ ಸೇರಿರುವವರು ಅವರು 16 ಕೋಟಿ ಕಾರ್ಮಿಕರ ಸಂಬಳ ಪಿಎಫ್ ಹಣವನ್ನ ನುಂಗಿ ಹಾಕಿದ ಇಂಜಿನಿಯರ್ಗಳಾದ ವಿಜಯಲಕ್ಷ್ಮಿ ಹಾಗೂ ಸತ್ಯನಾರಾಯಣ ಶೆಟ್ಟಿ ಎಂಬುವರ ಪರವಾಗಿ ಬಹುಪರಾಕ್ ಹಾಕುವ ಕೆಲಸ ಮಾಡುತ್ತಿದ್ದಾರೆ. ಅವರು ಕಟ್ಟಿರುವ ಕಾರ್ಮಿಕ ಸಂಘದಲ್ಲಿ 500 ಜನ ಸದಸ್ಯರಿಲ್ಲ, 50 ಜನ ಮಾತ್ರ ಇದ್ದಾರೆ. ಭ್ರಷ್ಟ ಅಧಿಕಾರಿಗಳ ಕುಮ್ಮಕ್ಕಿನಿಂದ ಹುಟ್ಟಿಕೊಂಡಿರುವ ಸಂಘ ಅದು. ತುಂಗಭದ್ರಾ ಹಂಗಾಮಿ ನೌಕರರ ಸಂಘವನ್ನ ವಿಭಜಿಸಿ ಗುಲಾಮಗಿರಿ ದಲ್ಲಾಳಿತನದಿಂದ ತನ್ನ ಅನುಕೂಲಕ್ಕಾಗಿ ಕಾರ್ಮಿಕ ವರ್ಗವನ್ನ ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದರು. ಆರ್ ಮಾನಸಯ್ಯ ಇವರ ಹೇಳಿಕೆಯನ್ನ ತಿರುಚಿ ಮಹಿಳಾ ವಿರೋಧಿ ಎಂದು ಬಿಂಬಿಸಲು ಹೊರಟಿದ್ದಾರೆ. ಕಾರ್ಮಿಕ ಸಂಘಟನೆಯಲ್ಲಿ ಇದ್ದು ತತ್ವ ಸಿದ್ಧಾಂತಗಳ ವಿರುದ್ಧವಾಗಿ ಬಿಜೆಪಿಯನ್ನ ಬೆಂಬಲಿಸಿ ಕೆಲಸ ಮಾಡುತ್ತಿದ್ದಾರೆ. ಕಾರ್ಮಿಕ ಹೋರಾಟದ ಕುರಿತಂತೆ ಬಹಿರಂಗ ಚರ್ಚೆಗೆ ಬರಲಿ, ಸವಾಲು ಸ್ವೀಕರಿಸಿ ಚರ್ಚೆಗೆ ಬರಲಿ ಎಂದು ಆಹ್ವಾನಿಸಿದ್ದಾರೆ. ನಾರಾಯಣಸ್ವಾಮಿಯವರು ಬೆನ್ನಿಗೆ ಚೂರಿ ಹಾಕುವಂತ ಕೆಲಸ ಅಂತ ಹೇಳಿದ್ರೆ ತಪ್ಪನ್ನಿಲ್ಲ. ನಮ್ಮ ಸಂಘಟನೆಯ ಮುಖಂಡರ ವಿಚಾರಗಳನ್ನು ಇನ್ನೂ ತಮ್ಮ ಹೇಳಿಕೆಯಲ್ಲಿ ಹೇಳಿದ್ದಾರೆ. ಇನ್ನು ಬಹಳಷ್ಟು ವಿಷಯಗಳಿದ್ದಾವೆ, ನಾವು ಎಲ್ಲ ಬಯಲಿದ್ದಾರೆ. ಇದು ರಾಜಕೀಯ ಅಲ್ಲ, ಇದೊಂದು ಟ್ರೇಡ್ ಯೂನಿಯನ್. ಟ್ರೇಡ್ ಯೂನಿಯನ್ನಲ್ಲಿ ಕಾರ್ಮಿಕರ ಒಳ್ಳೆಯದಕ್ಕಾಗಿ, ಕಾರ್ಮಿಕ ಕುಟುಂಬದ ಅವರ ಜೀವನಕ್ಕಾಗಿ ಈ ಒಂದು ಸಂಘಟನೆಗಳನ್ನು ಕಟ್ಕೊಂಡು ನಡೆಯುವಂತಾಗಿದೆ. ಇದು ರಾಜಕೀಯ ಪಕ್ಷ ಅಲ್ಲ. ಇವರು ನಮ್ಮಲ್ಲಿ ಇರುವಂಥವರೇ ಬಿಜೆಪಿನ ಹೋಗ್ಬಿಟ್ಟು ಅಲ್ಲಿಂದ ಈ ಸಂಘದಲ್ಲಿ ಪದಾಧಿಕಾರಿಯಾಗಿದ್ದವರು ಅಲ್ಲಿ ಸಂಘ ಒಡೆಯುವಂಥ ಕೆಲಸ ಮಾಡಿ ಹೊರಕೊಂಡು 500 ಸದಸ್ಯರಂತ ಅವರು ಇವತ್ತು ಗುರುತು ಮಾಡ್ತಿದ್ದಾರೆ. ನಿನ್ನೆ ಪತ್ರಿಕೆಯಲ್ಲಿ ನೋಡಿದ್ದಾರೆ. ಅವ್ರ ಜೊತೆಗೆ 50 ಜನ ಇರೋರು, ಅದಕ್ಕೆ ಇನ್ನೊಂದು ಪೂಜೆ ಹಾಕೊಂಡು 500 ಜನ ಅಂತ ನಿನ್ನೆ ಪತ್ರಿಕೆ ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲ ನಮ್ಮ ನೀರಾವರಿಯ ಪದಾಧಿಕಾರಿಗಳು ನಮ್ಮ ಜೊತೆಗೆ ಕೂತಿದ್ದಾರೆ. ಎಷ್ಟು ಸದಸ್ಯತ್ವ ಇದೆ ಎಂಬುದು ನಮ್ಮ ಪ್ರಧಾನ ಕಾರ್ಯದರ್ಶಿ ಅಡವಿರೋರಿಗೆಲ್ಲ ಚೆನ್ನಾಗಿ ಗೊತ್ತಿದೆ. ಎಲ್ಲ ಡಿವಿಷನ್ನಿಂದ ಎಷ್ಟೆಷ್ಟು ಜನ ಮೆಂಬರ್ಶಿಪ್ ನಮ್ಮಲ್ಲಿ ಇದೆ ಅಂತ ನಾವು ಟ್ರೇಡ್ ಯೂನಿಯನ್ ಸೆಂಟರ್ ರೆಕಾರ್ಡ್ ಇಟ್ಟಿದ್ದೀವಿ. ಇಂಥ ಒಂದು ಸುಮ್ಮನೆ ಗಾಳಿ ಗುಂಡು ಹಾಕುವಂಥ ಒಂದು ನಿನ್ನೆ ಕೊಟ್ಟಂಥ ಪತ್ರಿಕೆಯನ್ನು ನಾವು ಖಂಡಿಸ್ತೀವಿ. ಟ್ರೇಡ್ ಯೂನಿಯನ್ ಸೆಂಟರ್ನಿಂದ ನಾನು ರಾಜ್ಯಾಧ್ಯಕ್ಷನಾಗಿ ಅದನ್ನು ತೀವ್ರ ಖಂಡಿಸ್ತೇನೆ. ಅನಂತರ ಇವರು ಅಧಿಕಾರಿಗಳ ಕೈಗೊಮ್ಮೆಯಾಗಿ ಚಮಚಗಿರಿ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕಾರ್ಮಿಕ ಮುಖಂಡರಾದ ಜಿ ಅಡವಿರಾವ್, ರಮೇಶ್ ಕೊಟ್ನೇಕಲ್, ರುಕ್ಮಪ್ಪ, ರಾಮಣ್ಣ ಪೋತ್ನಾಳ್, ಸಿದ್ದಪ್ಪ, ಮುದುಕಪ್ಪ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಜಿಲ್ಲೆಯಲ್ಲಿ ಸಾಕಷ್ಟು ಪ್ರವಾಸಿ ತಾಣಗಳಿದ್ದು ಅವುಗಳ ಅಭಿವೃದ್ಧಿ ಹೊಂದದೇ ಇರುವುದಕ್ಕೆ ರಾಜಕೀಯ ವ್ಯಕ್ತಿಗಳು, ಸರ್ಕಾರ ಹಾಗೂ ಇಲಾಖೆಗಳ ನಿರ್ಲಕ್ಷ್ಯವೇ ಕಾರಣವಾಗಿದೆ ಅಂತ ಪ್ರಥಮ ದರ್ಜೆ ಕಾಲೇಜಿನ ಇತಿಹಾಸ ಉಪನ್ಯಾಸಕ ಚನ್ನಾರೆಡ್ಡಿ ಹೇಳಿದರು. ಅವರಿಂದು ನಗರದ ನವರಂಗ್ ದರ್ವಾಜಾ ಬಳಿ ಇರುವ ಹಮ್ದರ್ದ್ ಪ್ರೌಢಶಾಲೆಯ ಸಭಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ, ಶಿಕ್ಷಣ ಇಲಾಖೆ, ಪುರಾತತ್ವ ಸಂಗ್ರಹಾಲಯ ಮತ್ತು ಪರಂಪರೆ ಇಲಾಖೆ ಹಾಗೂ ಪ್ರವಾಸೋದ್ಯಮ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಿ ಮಾತನಾಡಿದರು. ವಿಶ್ವ ಪ್ರವಾಸೋದ್ಯಮ ದಿನಾಚರಣೆಯನ್ನ ವಿಶ್ವದಾದ್ಯಂತ ಆಚರಣೆ ಮಾಡಲಾಗುತ್ತದೆ. ಆದರೆ ದಿನಾಚರಣೆ ಕೇವಲ ಕಾರ್ಯಕ್ರಮಕ್ಕೆ ಮಾತ್ರ ಸೀಮಿತವಾಗಬಾರದು. ಐತಿಹಾಸಿಕತೆಯನ್ನ ಉಳಿಸಿ ಬೆಳೆಸುವ ಕಾರ್ಯಗಳು ಪ್ರತಿನಿತ್ಯವಾಗಬೇಕು ಎಂದು ಹೇಳಿದರು. ಪ್ರವಾಸೋದ್ಯಮ ಅಭಿವೃದ್ಧಿಯಾದಾಗ ಪ್ರವಾಸಿಗರ ಸಂಖ್ಯೆಯೂ ಹೆಚ್ಚಾಗುತ್ತದೆ ಮತ್ತು ಸ್ಥಳೀಯ ಸಮುದಾಯ ಕೂಡ ಆರ್ಥಿಕವಾಗಿ ಸಬಲರಾಗುತ್ತಾರೆ. ಜಿಲ್ಲೆಯು 4000 ವರ್ಷಗಳ ಇತಿಹಾಸವನ್ನ ಹೊಂದಿದ್ದು, ಜಿಲ್ಲೆಯ ಮಸ್ಕಿಯಲ್ಲಿ ಇತಿಹಾಸಕಾರರು ಭೂ ಉತ್ಖನನ ಮಾಡಿದ್ದಾರೆ. ಇದರಲ್ಲಿ 4000 ವರ್ಷಗಳ ಹಿಂದೆ ಜನರು ವಾಸಿಸುತ್ತಿದ್ದರು ಎಂಬುದಕ್ಕೆ ಪುರಾವೆಗಳು ದೊರೆತಿವೆ ಎಂದರು. ಯಾವುದನ್ನ ಅಡ್ವೆಂಚರಸ್ ಆಗಿ ಬಳಸಬೇಕು, ಯಾವುದನ್ನ ದಾರ್ಶನಿಕವಾಗಿ ಭಕ್ತಾದಿಗಳು ಬರ್ತಕ್ಕಂಥದನ್ನ ಬೆಳೆಸಬೇಕು, ಅಲ್ಲಿ ಬರ್ತಕ್ಕಂತಹ ಪ್ರವಾಸಿಗರಿಗೆ ಉಳಿದುಕೊಳ್ತಕ್ಕಂಥ ವ್ಯವಸ್ಥೆ, ಶೌಚಾಲಯದ ವ್ಯವಸ್ಥೆ, ಸ್ನಾನದ ವ್ಯವಸ್ಥೆ, ತಂಗಲು ಒಂದು ಡಾರ್ಮಿಟರಿ ವ್ಯವಸ್ಥೆ, ಈ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಕ್ಕಂಥದ್ದು ನಮ್ಮ ಪ್ರವಾಸೋದ್ಯಮ ಇಲಾಖೆಯ ಮೂಲ ಉದ್ದೇಶ. ಆ ಮೂಲ ಉದ್ದೇಶ ಹಾಗೂ ಇವತ್ತಿನ ಪ್ರವಾಸೋದ್ಯಮ ದಿನಾಚರಣೆಯ ನಮ್ಮ ಘೋಷವಾಕ್ಯನೇ ಹೇಳ್ತಿದೆ, ಟೂರಿಸಂ ಆ್ಯಂಡ್ ಸಸ್ಟೈನಬಲ್ ಟ್ರಾನ್ಸ್ಫಾರ್ಮೇಷನ್. ಸಸ್ಟೈನೇಬಲ್
ಅಂತಕ್ಕಂಥ ವರ್ಡಲ್ಲೇ ಹೇಳ್ತಿದೆ ಸುಸ್ಥಿರ ಅಂತಕ್ಕಂಥದ್ದು ನೀವು ಕಾಲೇಜ್ ವಿದ್ಯಾರ್ಥಿಗಳು ತುಂಬ ಓದಿರ್ತೀರಿ, ತಿಳ್ಕೊಂಡಿರ್ತೀರಿ. ಅಂದರೆ ಈಗಿರ್ತಕ್ಕಂಥ ಸ್ಥಿರದೊಳಗೆ ಮುಂದಿನ ದಿನಮಾನಗಳಲ್ಲಿ ಈಗ ಮಾಡ್ತಕ್ಕಂತಹ ಅಭಿವೃದ್ಧಿ ಕೆಲಸಗಳು ಅದು ಶಾಶ್ವತವಾಗಿ ಕಂಟಿನ್ಯೂಯಸ್ ಆಗಿ ಇರಬೇಕು ಅಂತಕ್ಕಂಥದ್ದು ಸುಸ್ಥಿರ ಅಂತಕ್ಕಂಥ ಒಂದು ಶಬ್ದ ನಮಗೆ ತಿಳಿಸ್ಕೊಡ್ತದೆ. ಇವತ್ತಿನ ಈ ಒಂದು ಘೋಷವಾಕ್ಯದಡಿ ನಾವು ಆಚರಣೆ ಮಾಡ್ತಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಎಷ್ಟೊಂದು ಪ್ರಾಮುಖ್ಯತೆ ರಾಜ್ಯ, ದೇಶ ಹಾಗೂ ವಿಶ್ವ ಮಟ್ಟದಲ್ಲಿ ಇದೆ ಅಂತಕ್ಕಂಥದ್ದು ನಾವೆಲ್ಲರೂ ಗಮನಿಸಬೇಕು. ನಾನು ಯಾಕೆ ಡಿಗ್ರಿ ಕಾಲೇಜ್ ವಿದ್ಯಾರ್ಥಿಗಳನ್ನೇ ಈ ಒಂದು ಕಾರ್ಯಕ್ರಮಕ್ಕೆ ಮುಂಚೆ ಒಂದು ಅಧಿಕಾರಿಯಾಗಿ ನೇಮಕ ಆಗೋಕ್ಕಿಂತ ಮುಂಚೆ ಅನೇಕ ಸ್ಪರ್ಧಾತ್ಮಕ ಎಕ್ಸಾಮ್ಗಳಿಗೆ ಓದ್ತಕ್ಕಂಥದ್ದು, ಕಾಂಪಿಟೇಷನ್ ಎಕ್ಸಾಮ್ಗಳಿಗೆ ಇಂಟರ್ವ್ಯೂ ಕೊಡ್ತಕ್ಕಂಥದ್ದನ್ನು ಮಾಡಿದ್ದೀನಿ. ಈಗ ನಾನು DD ಫುಡ್ ಆಗಿ ಕೆಲಸ ಮಾಡ್ತಿದ್ದೀನಿ, ಹೆಚ್ಚುವರಿಯಾಗಿ ಸಹಾಯಕ ನಿರ್ದೇಶಕರು ಪ್ರವಾಸೋದ್ಯಮ ಇಲಾಖೆಯಲ್ಲೂ ಇದ್ದೀನಿ. ಈ ಮುಂಚೆ ನಾನು ಸುಮಾರು 4-5 ಇಲಾಖೆಗಳಲ್ಲಿಯೂ ಸಹಿತ ಕೆಲಸ ಮಾಡಿದ್ದೀನಿ KPSC ಸೆಲೆಕ್ಟ್ ಆಗಿ. ಯಾಕೆ ನನಗೆ 4-5 ಸಾರಿ ಮತ್ತೆ ಎಕ್ಸಾಮ್ಗಳನ್ನು ಪಾಸ್ ಆಗ್ತಿದೆ ಅಂತಂದರೆ ಇವುಗಳನ್ನು ಸೆಮಿನಾರ್ಸ್ಗಳನ್ನು ಲೆಕ್ಚರ್ಸ್ಗಳನ್ನು ಕೇಳೋದು ಮತ್ತು ಈ ವಿಡಿಯೋಸ್ನ ನಾನು ನಿಮ್ಗೆ ಸ್ಟಾರ್ಟಿಂಗ್ ಬಂದಾಗ ಎಲ್ಲರಿಗೂ ರಾಯಚೂರಿನ ಎಲ್ಲ ಪ್ರವಾಸಿ ತಾಣಗಳ ವಿಡಿಯೋಸ್ ಒಂದು ಪ್ಲ್ಯಾನ್ ಇತ್ತು, ಬಟ್ ಎಕ್ಸಿಕ್ಯೂಷನ್ ಅಷ್ಟೊಂದು ಸಮರ್ಪಕ ಆಗಲಿಲ್ಲ ಅಂತಕ್ಕಂಥ ಖೇದ ನನಗೂ ಇದೆ. ಪ್ಲೇಸಸ್ಗಳನ್ನು ಯಾವುದಾದ್ರೂ ಡೆವಲಪ್ ಮಾಡ್ತಿದ್ದೀವಿ. ಯಾವ ನೆಂಟರು ಬೀಗರು ಯಾರೋ ಫ್ರೆಂಡ್ಸು ಬಂದರೆ ಒಂದಿಷ್ಟು ವಿಸಿಟ್ಸ್ ಮಾಡ್ಸಕ್ಕೆ ಹೋದೆ, ಅದು ಮಂತ್ರಾಲಯ ಹೌದಾ, ಹೋಗ್ಬಿಡೋಣ. ತುಂಗಭದ್ರಾ ರಿವರ್ ಇದೆ, ಅದು ಆಂಧ್ರ. ಅದ್ರ ಬಗ್ಗೆ 8ನೇ ಕ್ಲಾಸಿಂದ ಹಿಡ್ಕೊಂಡು ಡಿಗ್ರಿ ಕಾಲೇಜ್ವರೆಗೂ ಓದಿದ್ದೀವಿ. ನಾನು ಇರ್ತಕ್ಕಂಥ ಜಿಲ್ಲೆಯಲ್ಲೇ ಇದೆ. ಬಂದೆ, ಅದಕ್ಕೆ ನಾನು ಒಬ್ಬನೇ ಅಥವಾ ಸರ್ಕಾರ ಒಬ್ಬರೇ. ಇನ್ನು ಇದಕ್ಕೂ ಮೊದಲು ಪ್ರವಾಸೋದ್ಯಮ ಇಲಾಖೆಯ ಪ್ರಭಾರ ಸಹಾಯಕ ನಿರ್ದೇಶಕ ನಜೀರ್ ಅಹಮದ್ ಮಾತನಾಡಿ, ಕೇವಲ ಪ್ರವಾಸಿ ತಾಣಗಳನ್ನ ಗುರುತಿಸುವುದು ಮಾತ್ರವಲ್ಲ, ಅವುಗಳನ್ನ ಮೇಲ್ದರ್ಜೆಗೇರಿಸುವುದು, ಆಕರ್ಷಣೀಯಗೊಳಿಸುವುದು ಪ್ರವಾಸೋದ್ಯಮ ಇಲಾಖೆಯ ಮುಖ್ಯ ಉದ್ದೇಶವಾಗಿದ್ದು, ಪ್ರವಾಸಿ ತಾಣಗಳಲ್ಲಿ ಮೂಲಭೂತ ಸೌಲಭ್ಯಗಳನ್ನ ಒದಗಿಸುವ ಜವಾಬ್ದಾರಿ ಇಲಾಖೆಯ ಮೇಲಿದೆ ಎಂದರು. ಇವತ್ತು ವಿಶ್ವದಾದ್ಯಂತ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಬರೀ ಕೇವಲ ಕಾರ್ಯಕ್ರಮಕ್ಕೆ ಅಷ್ಟೇ ಮಾತ್ರ ಇದು ಸೀಮಿತ ಆಗಬಾರ್ದು. ಪ್ರವಾಸೋದ್ಯಮ ಇಲಾಖೆಯಿಂದ ಅನೇಕ ಐತಿಹಾಸಿಕ ಸ್ಥಳಗಳನ್ನು ಗುರುತಿಸಿ ಅವುಗಳನ್ನು ಅಭಿವೃದ್ಧಿಪಡಿಸುವ ಮೂಲಕ ಯಶಸ್ವಿಗೊಳಿಸಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ಹೇಳಿಕೊಳ್ಳುತ್ತೆ. ವಿಶ್ವ ಪ್ರವಾಸೋದ್ಯಮ ದಿನಾಚರಣೆಯ ಅಂಗವಾಗಿ ಈ ವಿಶ್ವ ಪ್ರವಾಸೋದ್ಯಮದ ಘೋಷಣೆಯಾಗಿರ್ತಕ್ಕಂಥ ಟೂರಿಸಂ ಆ್ಯಂಡ್ ಸಸ್ಟೈನೇಬಲ್ ಟ್ರಾನ್ಸ್ಫಾರ್ಮೇಷನ್, ಪ್ರವಾಸೋದ್ಯಮ ಮತ್ತು ಸುಸ್ಥಿರ ಪರಿವರ್ತನೆ, ಪ್ರವಾಸೋದ್ಯಮವನ್ನು ವೇಗವರ್ಧಕವಾಗಿ ಬಳಸುವ ವಿಧಾನವನ್ನು ಇದು ಸೂಚಿಸುತ್ತದೆ. ಈ ಸಂದರ್ಭದಲ್ಲಿ ಪ್ರಥಮ ದರ್ಜೆ ಪದವಿ ಮಹಿಳಾ ಕಾಲೇಜು ಪ್ರಾಚಾರ್ಯೆ ಡಾಕ್ಟರ್ ಸುಗುಣ, ಪುರಾತತ್ವ ಸಂಗ್ರಹಾಲಯ ಪರಂಪರೆ ಇಲಾಖೆಯ ಕ್ಯೂರೇಟರ್ ಶಿವಪ್ರಕಾಶ್, ಹಂದರ್ದ್ ಕಾಲೇಜಿನ ಪ್ರಾಚಾರ್ಯ ಕಾಶಪ್ಪ, ಚಿತ್ರಕಲಾ ಶಿಕ್ಷಕ ಚಂದ್ರಶೇಖರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ಬ್ರೇಕ್ ನಂತರ ಮತ್ತೆ ಮೆಗಾ ನ್ಯೂಸ್ ಮುಂದುವರಿಯುತ್ತದೆ. ಬಿಜೆಪಿ ಯುವ ಮುಖಂಡರಾದ ಶ್ರೀ ಜಿ ಮಹೇಂದ್ರ ರೆಡ್ಡಿ ಅವರಿಗೆ 45ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ಎಸ್ ಸಂಜೀವ್ ರೆಡ್ಡಿ, ಬಿಜೆಪಿ ಯುವ ಮುಖಂಡರು, ರಾಯಚೂರು. It's time. It's time. It's time. It's time to shop. ನಮ್ಮ CMR ಶಾಪಿಂಗ್ ಮಾಲ್ ನ ಲೇಟೆಸ್ಟ್ ಡಿಸೈನ್ಸ್, ಟ್ರೆಂಡಿ ಫ್ಯಾಷನ್ಸ್, ಅನೇಕ ವೆರೈಟಿಯ ಹೊಸ ವಸ್ತ್ರಗಳೊಂದಿಗೆ ಈ ದಸರಾ ಫೆಸ್ಟಿವಲ್ ಅನ್ನು ಸೆಲೆಬ್ರೇಟ್ ಮಾಡೋಣ. CMR ಶಾಪಿಂಗ್ ಮಾಲ್ ನ ಅದ್ಭುತವಾದ ಶುಭ ಆರಂಭ ಆಫರ್ಗಳು, 1+1 ಕಾಂಬೋ ಆಫರ್ ಅಪ್ ಟು 51% ಆಫ್ ಮತ್ತು ಇನ್ನೂ ಅನೇಕ. ನಮ್ಮ ಶಾಪಿಂಗ್ ನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರಿನಲ್ಲಿ. ಭವಾನಿ ತ್ರಿರೂಪಧಾರಿಣಿ ಶ್ರೀ ತುಳಜಾ ಭವಾನಿ ದೇವಸ್ಥಾನದ 16ನೇ ವರ್ಷದ ಶರನ್ನವರಾತ್ರಿ ಮಹೋತ್ಸವ ದಿನಾಂಕ 22/9/2025 ಸೋಮವಾರದಂದು ಬೆಳಗ್ಗೆ ಬ್ರಾಹ್ಮ ಮುಹೂರ್ತದಲ್ಲಿ ಅಮ್ಮನವರ ನಂದಾದೀಪ. ವಿಜಯದಶಮಿಯವರೆಗೆ ಶ್ರೀ ತುಳಜಾ ಭವಾನಿ ಅಮ್ಮನವರಿಗೆ ಬೆಳಗಿನ ಜಾವ ಕ್ಷೀರಾಭಿಷೇಕ, ಪುಷ್ಪಾಭಿಷೇಕ ಹಾಗೂ ಸಂಜೆ ಗೋಧುಳಿ ಸಮಯದಲ್ಲಿ ಅಮ್ಮನವರಿಗೆ ವಿಶೇಷ ಅಲಂಕಾರ, ಭಕ್ತರಿಂದ ಕುಂಕುಮಾರ್ಚನೆ ಇರುತ್ತದೆ.
ಹಾಗೂ ದಿನಾಂಕ 1/10/2025 ಗುರುವಾರ ಗಣಹೋಮ ರುದ್ರಹೋಮ ಇರುತ್ತದೆ. ಮಧ್ಯಾಹ್ನ 12 ಗಂಟೆಗೆ ಹೋಮದ ಪೂರ್ಣಾಹುತಿ, ಮಹಾಮಂಗಳಾರತಿ, ಉಡಿ ತುಂಬುವ ಕಾರ್ಯಕ್ರಮ ಹಾಗೂ ಅನ್ನದಾಸೋಹ ಇರುತ್ತದೆ. ಸರ್ವ ಭಕ್ತಾದಿಗಳು ಶ್ರೀ ತುಳಜಾಭವಾನಿ ಅಮ್ಮನವರ ದೇವಸ್ಥಾನದಲ್ಲಿ ಬಂದು ಪೂಜೆಯಲ್ಲಿ ಕುಂಕುಮಾರ್ಚನೆಯಲ್ಲಿ ದಂಪತಿ ಸಮೇತವಾಗಿ ಆಗಮಿಸಿ ದೇವಿಯ ಆಶೀರ್ವಾದ ಪಡೆದುಕೊಳ್ಳಬೇಕಾಗಿ ವಿನಂತಿ. ತುಳಜಾಭವಾನಿ ಸನ್ನಿಧಾನದಲ್ಲಿ ಬನ್ನಿ ಮಹಂಕಾಳಿ ವೃಕ್ಷ ಇರುತ್ತದೆ. ಬೆಳಗಿನ ಜಾವ ಬನ್ನಿ ಮಹಂಕಾಳಿ ಪೂಜೆಯಲ್ಲಿ ಪಾಲ್ಗೊಂಡು ತುಳಜಾಭವಾನಿ ಪೂಜೆಯಲ್ಲಿ ಹಾಗೂ ಪ್ರತಿದಿನ ಸಂಜೆ ದಾಂಡಿಯಾ ಕಾರ್ಯಕ್ರಮ ಇರುತ್ತದೆ. ಸ್ಥಳ ಶ್ರೀ ತುಳಜಾಭವಾನಿ ದೇವಸ್ಥಾನ, ಬೋಳಮಾನದೊಡ್ಡಿ ರಸ್ತೆ, ರಾಯಚೂರು. 1/10/2025 ಆಯುಧ ಪೂಜೆ ದಿವಸ ಗಣಹೋಮ, ರುದ್ರಹೋಮ, ಅನ್ನದಾಸೋಹ ಇರುತ್ತದೆ. ತನು ಮನ ಧನವೆಂಬ ತ್ರಿಕರಣ ಸೇವೆ ಸಲ್ಲಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಭಕ್ತಿ ಸೇವೆ ಶ್ರೀಮತಿ ಪಾರ್ವತಿ, ಶ್ರೀ ಬಿ ಶರಣಪ್ಪ ಪಾಟೀಲ್, ಶ್ರೀ ಸಾಗರ್ ಪಾಟೀಲ್. ಅರ್ಚಕರು ಶ್ರೀ ಶಂಕರಲಿಂಗ ಸ್ವಾಮಿ, ಶ್ರೀ ಮಂಜುನಾಥ ಸ್ವಾಮಿ. ಸರ್ವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತ ಕೋರುವವರು ಶ್ರೀ ಸಾಗರ್ ಪಾಟೀಲ್, ಗೋ ಸೇವಕರು ಹಾಗೂ ಧರ್ಮಾಧಿಕಾರಿಗಳು, ಶ್ರೀ ಮಾತಾ ತುಳಜಾಭವಾನಿ ದೇವಸ್ಥಾನ, ರಾಯಚೂರು. ಮೊಬೈಲ್ ಸಂಖ್ಯೆ 7338341870. ಬಂದಾಳ ಭೂಮಿಗೆ ಬ್ರೇಕ್ ನಂತರ ಮತ್ತೆ ಮೆಗಾ ನ್ಯೂಸ್ಗೆ ಸ್ವಾಗತ. ಜಿಲ್ಲಾ ವಾಲ್ಮೀಕಿ ನಾಯಕ ಸಮಾಜದ ಕರಡು ಸಮಿತಿ ಅಧ್ಯಕ್ಷ ವೆಂಕಟೇಶ್ ನಾಯಕ್ ಅಸ್ಕಿಯಾಳಿ ಅವರನ್ನ ವಜಾಗೊಳಿಸಲಾಗಿದ್ದು, ಸ್ವಾಗತ ಸಮಿತಿ ರಚಿಸಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಣೆಗೆ ಸಮಾಜದ ಮುಂದಾಗಬೇಕೆಂದು ಕರಡು ಸಮಿತಿ ಸದಸ್ಯ ಎಂ ಮಹದೇವಪ್ಪ ನಾಯಕ್ ಆಗ್ರಹಿಸಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಳೆದ ಅನೇಕ ವರ್ಷಗಳಿಂದ ಸಮಾಜದ ಅಧ್ಯಕ್ಷರಾಗಿದ್ದ ಶಿವಕುಮಾರ್ ನಾಯಕ್ ಕ್ರಿಯಾಶೀಲವಾಗಿ ಕೆಲಸ ಮಾಡದೇ ಇರುವುದರಿಂದ ಸಮಾಜದ ಜನರ ಸಮ್ಮುಖದಲ್ಲಿ ಕರಡು ಸಮಿತಿ ರಚಿಸಿ ವೆಂಕಟೇಶ್ ನಾಯಕ್ ಅಸ್ಕಿಯಾಳಿ ಇವರನ್ನ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿತ್ತು. ಆದರೆ ಅವರು ಸಮಾಜ ಸಂಘಟನೆಯನ್ನ ಎಲ್ಲರೊಂದಿಗೆ ಒಗ್ಗೂಡಿ ನಡೆಸದೆ ಏಕಪಕ್ಷೀಯವಾಗಿ ನಿರ್ಧಾರ ಕೈಗೊಳ್ಳುತ್ತಿದ್ದಾರೆ. ಪ್ರಶ್ನಿಸಿದವರ ವಿರುದ್ಧವೇ ಇಲ್ಲಸಲ್ಲದ ಮಾತುಗಳನ್ನಾಡುತ್ತಿದ್ದಾರೆ. ಸಮಾಜದ ಸರ್ಕಾರಿ ನೌಕರರು, ನಿವೃತ್ತ ನೌಕರರು, ವಕೀಲರು, ಜಿಲ್ಲೆಯ ಹಿರಿಯ ಕಿರಿಯ ಸಮಾಜದ ಮುಖಂಡರೊಂದಿಗೆ ಚರ್ಚಿಸಿ ಕರಡು ಸಮಿತಿ ರಚಿಸಲಾಗಿದೆ. 3 ತಿಂಗಳ ಕಾಲಾವಧಿಗೆ ಮಾತ್ರ ನೇಮಿಸಿಕೊಳ್ಳಲಾಗಿತ್ತು. ಅವರ ನಡೆಯನ್ನ ಬದಲಿಸಿಕೊಳ್ಳದೇ ಇರುವುದರಿಂದ ಕರಡು ಸಮಿತಿ ಅಧ್ಯಕ್ಷ ಸ್ಥಾನದಿಂದ ವಜಾಗೊಳಿಸಲು ತೀರ್ಮಾನಿಸಲಾಗಿದೆ. ಕರಡು ಸಮಿತಿ ಸದಸ್ಯರ ಹೊಸ ಅಧ್ಯಕ್ಷರ ಆಯ್ಕೆ ಮಾಡಬೇಕು. ವಾಲ್ಮೀಕಿ ಜಯಂತಿ ಯಶಸ್ವಿಗೆ ಸ್ವಾಗತ ಸಮಿತಿ ರಚಿಸಬೇಕು. ಕರಡು ಸಮಿತಿ ಅಧ್ಯಕ್ಷ ಎಂದು ಹೇಳಿಕೊಳ್ಳುವ ವೆಂಕಟೇಶ್ ನಾಯಕರಿಗೆ ಯಾರು ಬೆಂಬಲಿಸಬಾರದು ಎಂದು ಸಮಾಜದ ಮುಖಂಡರಲ್ಲಿ ಮನವಿ ಮಾಡಿದರು. 27/9/2025 ಬೆಳಗ್ಗೆ 11 ಗಂಟೆಗೆ ನಮ್ಮ ರಾಯಚೂರು ನಗರದ ಪತ್ರಿಕಾ ಭವನದಲ್ಲಿ ಕರಡು ಸಮಿತಿಯ ರಾಯಚೂರು ಜಿಲ್ಲಾ ಸದಸ್ಯರ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು. ಕಳೆದ ಸುಮಾರು ವರ್ಷಗಳಿಂದ ರಾಯಚೂರು ಜಿಲ್ಲಾ ವಾಲ್ಮೀಕಿ ನಾಯಕ ಸಂಘದ ಅಧ್ಯಕ್ಷರಾಗಿ ಶ್ರೀ ಕೆ ಶಿವಕುಮಾರ್ ನಾಯಕರು ವಕೀಲರು ಕಾರ್ಯನಿರ್ವಹಿಸುತ್ತಿದ್ದರು. ಅವರು ಸಮಾಜದ ಚಟುವಟಿಕೆಗಳಲ್ಲಿ ಕ್ರಿಯಾಶೀಲರಾಗಿ ಕಾರ್ಯನಿರ್ವಹಿಸಿದ ಕಾರಣ ನಮ್ಮ ಸಮಾಜದ ಹಿತದೃಷ್ಟಿಯಿಂದ ನಮ್ಮ ಸಮಾಜದ ಹಿರಿಯ ಮುಖಂಡರನ್ನು ಒಂದೇ ವೇದಿಕೆ ಮೇಲೆ ಅವತ್ತು ಕರೆಸಿ ವಿಚಾರಿಸಿದಾಗ ಅಂದಿನ ಸಭೆಯಲ್ಲಿ ಎಲ್ಲ ಹಿರಿಯ ಮುಖಂಡರು, ಸಮಾಜದ ಹಿರಿಯ ಮುಖಂಡರು ಸೇರಿ ಅಡಾಪ್ಟ್ ಕಮಿಟಿ ಅಂತ ಹೇಳಿ ಒಂದು ಕರಡು ಸಮಿತಿಯನ್ನ ನೇಮಕಾತಿ ಮಾಡಿದರು. ಆ ಒಂದು ಸಮಿತಿಯಲ್ಲಿ ನಮ್ಮ ಅಸ್ಕಿಯಾಳಿ ವೆಂಕಟೇಶ್ ನಾಯಕ್ ಅವರನ್ನು ಅಧ್ಯಕ್ಷರನ್ನಾಗಿ ನೇಮಕಾತಿ ಮಾಡಲಾಯಿತು. ನಮ್ಮೆಲ್ಲರನ್ನು ಸದಸ್ಯತ್ವರನ್ನಾಗಿ ಎಲ್ಲರ ಸಮಕ್ಷಮದಲ್ಲಿ ನೇಮಕ ಮಾಡಲಾಯಿತು. ಅದು ನಮ್ಮ ನೌಕರ ಸಂಘದ ಅಧ್ಯಕ್ಷರು ಹಾಗೂ ನಿವೃತ್ತಿಯಾಗಿರ್ತಕ್ಕಂಥ ಎಲ್ಲ ಅವರು ಅಧ್ಯಕ್ಷರು, ನಮ್ಮ ಸಮಾಜದ ಹಿರಿಯ ಮುಖಂಡರುಗಳು ಅವರ ಸಮಕ್ಷಮದಲ್ಲಿ ಒಂದು ಕರಡು ಸಮಿತಿಯನ್ನ ನೇಮಕ ಮಾಡಲಾಯಿತು. ತದನಂತರ ಬರ್ತಾ 3 ತಿಂಗಳ ಗಡುವು ನಮಗೆ ಕಾಲಾವಕಾಶ ನೀಡಿದರು. ಎಲ್ಲ ಹಳ್ಳಿಗಳಿಗೆ ತಿರುಗಾಡಿ ಸಂಘಟನೆಯನ್ನ, ನಮ್ಮ ಸಮಾಜದ ಸಂಘಟನೆಯನ್ನ ಬಲಪಡಿಸುವುದಕ್ಕಾಗಿ ನೀವೆಲ್ಲರೂ ಶ್ರಮಿಸಿ ಆಮೇಲೆ ಪೇರೆಂಟ್ಸ್ ಮಾಡನ್ನ ಮಾಡೋಣ ಅಂತ ಹೇಳಿ ಸುದ್ದಿಗೋಷ್ಠಿಯಲ್ಲಿ ಕರಡು ಸಮಿತಿ ಸದಸ್ಯರುಗಳಾದ ರಂಗರಾಜ್ ನಾಯಕ್, ಎ ಗೋವಿಂದ ನಾಯಕ್, ಬಡೇಸಾ ಬುಪ್ರಾಳ್, ಜಿ ಗೋವಿಂದ ನಾಯಕ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.
ನಗರದ ತೀನ್ಕಂದಿಲ್ ವೃತ್ತದಲ್ಲಿ ಕಳೆದ 46 ವರ್ಷಗಳಿಂದ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡುವ ಮೂಲಕ ಗಣೇಶೋತ್ಸವವನ್ನ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಈ ವರ್ಷವೂ ಅತಿ ವಿಜೃಂಭಣೆಯಿಂದ ಆಚರಿಸಲಾಗಿದೆ. ಮುಂದಿನ 50ನೇ ವರ್ಷಕ್ಕೆ 54 ಕೆಜಿ ಬೆಳ್ಳಿ ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲು ನಿರ್ಧರಿಸಲಾಗಿದೆ ಅಂತ ಕಲ್ಯಾಣಿ ಕೇಂದ್ರೀಯ ಗಜಾನನ ಸಮಿತಿಯ ಅಧ್ಯಕ್ಷ ಶ್ರೀನಿವಾಸ್ ಪತಂಗೆ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ, ಕಲ್ಯಾಣಿ ಕೇಂದ್ರೀಯ ಗಜಾನನ ಸಮಿತಿಯು 46 ವರ್ಷಗಳಿಂದ ನಗರದ ತೀನ್ಕಂದಿಲ್ ಬಳಿ ಇರುವ ಕಲ್ಯಾಣಿ ಹತ್ತಿರ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡಿ ಸಂಭ್ರಮದಿಂದ ಗಣೇಶೋತ್ಸವ ಆಚರಣೆ ಮಾಡುತ್ತಿದ್ದೇವೆ ಎಂದರು. ತೀನ್ಕಂದಿಲ್ನಲ್ಲಿ ಗಣೇಶ ಪ್ರತಿಷ್ಠಾಪನೆಗೆ ಪ್ರತಿಯೊಬ್ಬರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಸಮಿತಿಯು 50 ವರ್ಷಗಳು ತುಂಬುವ ವೇಳೆಗೆ 54 ಕೆಜಿ ಬೆಳ್ಳಿ ಗಣೇಶನನ್ನ ಪ್ರತಿಷ್ಠಾಪಿಸಲು ನಿರ್ಧರಿಸಲಾಗಿತ್ತು. ಇದಕ್ಕೆ ನಗರದಲ್ಲಿರುವ ಪ್ರತಿಯೊಬ್ಬ ನಾಗರಿಕರು ಸಹಕರಿಸಬೇಕು ಎಂದು ತಿಳಿಸಿದರು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಶಾಂತಿಯುತವಾಗಿ ಈ ವರ್ಷದ ಗಣೇಶೋತ್ಸವವನ್ನ ನೆರವೇರಿಸಲು ಕಾರಣರಾದ ಪೊಲೀಸ್ ಇಲಾಖೆ, ಜನಪ್ರತಿನಿಧಿಗಳು ಸೇರಿದಂತೆ ಗಣೇಶೋತ್ಸವಕ್ಕೆ ಸಂಬಂಧಿಸಿದ ಎಲ್ಲಾ ಇಲಾಖೆಗಳಿಗೆ ಧನ್ಯವಾದವನ್ನ ತಿಳಿಸಿದರು. ರಾಯಚೂರಿನಲ್ಲಿ 27 ಆಗಸ್ಟ್ ರಿಂದ ಸೆಪ್ಟೆಂಬರ್ 4ರವರೆಗೆ ಕಲ್ಯಾಣಿ ಕೇಂದ್ರೀಯ ಗಜಾನನ ಸಮಿತಿ ಟ್ರಸ್ಟ್ ವತಿಯಿಂದ ಸತತವಾಗಿ 46ನೇ ವರ್ಷಗಳಿಂದ ಗಣೇಶವನ್ನು ಪ್ರತಿಷ್ಠಾಪಿಸಿ ಉತ್ಸವ ಆಚರಿಸಲಾಗಿದೆ. ಈ ಅವಧಿಯಲ್ಲಿ ಯಾವುದೇ ಅಹಿತಕರ ಘಟನೆ ಸಂಭವಿಸದೆ ಶಾಂತಿಯುತವಾಗಿ ಕಾರ್ಯಕ್ರಮ ನೆರವೇರಿಸಲು ಸಹಕರಿಸಿದ ರಾಯಚೂರು ಮಂತ್ರಿಗಳು ಎನ್.ಎಸ್. ಬೋಸರಾಜ್ ಅವರು, ಸಂಸದರು ಕುಮಾರ್ ನಾಯಕರು, ಮಹಾನಗರ ಪಾಲಿಕೆ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು, ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ಜಿಲ್ಲಾಡಳಿತ ಅಧಿಕಾರಿಗಳು, ಸಿಬ್ಬಂದಿ, ಜಿಲ್ಲಾ ಪೊಲೀಸ್ ಇಲಾಖೆ ಹಿರಿಯ ಅಧಿಕಾರಿಗಳ ಎಸ್ಪಿ, ಎಎಸ್ಪಿ, ಡಿಎಸ್ಪಿ ಸೇರಿದಂತೆ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಹಾಗೆ ಎಲ್ಲ ಠಾಣೆಗಳು ಸೇರಿದಂತೆ ಸಿಬ್ಬಂದಿಗಳು, ಹೋಮ್ ಗಾರ್ಡ್ಗಳಿಗೆ ಮನಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ರಾಯಚೂರು ಸಮಸ್ತ ಗಜಾನನ ಯುವಕ ಮಂಡಳಿ ಪದಾಧಿಕಾರಿಗಳು ಹಾಗೂ ಜಿಲ್ಲೆಯ ಸಮಸ್ತ ದೈವ ಭಕ್ತರಿಗೆ ಸಮಿತಿ ಪರವಾಗಿ ಅಪೂರ್ವವಾಗಿ ಧನ್ಯವಾದಗಳು ಸಲ್ಲಿಸುತ್ತೇವೆ. 9 ದಿನ ಅವಧಿಯ ರಾತ್ರಿ ಹಗಲು ಗಡಿಯಾರ ಸಾರ್ವಜನಿಕ ಸುರಕ್ಷತೆಗಾಗಿ ಕಾರ್ಯನಿರ್ವಹಿಸಿದ ವಿದ್ಯುತ್ ಇಲಾಖೆ, ಅಗ್ನಿಶಾಮಕ ದಳ, ಆರೋಗ್ಯ ಇಲಾಖೆ ಹಾಗೂ ಇತರ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿ ಯಾವುದೇ ಅಡಚಣೆ ಉಂಟಾಗದಂತೆ ಕಾರ್ಯನಿರ್ವಹಿಸಿದ ಅವರಿಗೆಲ್ಲ ಹೃದಯಪೂರ್ವಕ ಧನ್ಯವಾದಗಳು. ರಾಯಚೂರು ವಿಜೃಂಭಣೆಯಿಂದ ಜರುಗಿದ ಗಣೇಶೋತ್ಸವವನ್ನು ರಾಜ್ಯಾದ್ಯಂತ ಪ್ರಚಾರ ಮಾಡಿ ಜಿಲ್ಲೆಯ ಹೆಸರನ್ನು ರಾಜ್ಯ ಮಟ್ಟದಲ್ಲಿ ಗಮನಿಸುವಂತೆ ಮಾಡಿದ ಪತ್ರಿಕೋದ್ಯಮ, ಮಾಧ್ಯಮ ಪತ್ರಕರ್ತರು ಹಾಗೂ ಸಾಮಾಜಿಕ ಜಾಲತಾಣ ಮಾಧ್ಯಮ ಪ್ರಭಾವಿಗಳಿಗೆ ಅಂತರಂಗದಿಂದ ಧನ್ಯವಾದಗಳು ಅರ್ಪಿಸುತ್ತೇವೆ. ಎಲ್ಲರಿಗೂ ದಸರಾ ಹಾಗೂ ದೀಪಾವಳಿ ಶುಭಾಶಯಗಳು. ಈ ಸಂದರ್ಭದಲ್ಲಿ ಭೀಮಾರೆಡ್ಡಿ ಸರ್ಜಾಪುರ್, ಮಹಾಲಿಂಗಪ್ಪ ಪಾಟೀಲ್, ಸುರೇಶ್ ಸ್ವಾಮಿ, ಅಜಯ್ ಚಾಜೆಡ್, ಮಹೇಂದ್ರ ಸೋಲಂಕಿ, ಗೋವರ್ಧನ್ ಗಿರಿ, ರೋಹಿತ್ ಪತಂಗೆ, ನಾಗೇಶ್ ಪವಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಜಿಲ್ಲೆಯಾದ್ಯಂತ ಕಳೆದ 2 ದಿನಗಳಿಂದ ನಿರಂತರವಾಗಿ ಮಳೆ ಸುರಿಯುತ್ತಿದ್ದು, ಮಳೆಯ ನೀರು ಮನೆಗಳಿಗೆ ಮತ್ತು ಜಮೀನುಗಳಿಗೆ ನುಗ್ಗಿ ಅವಾಂತರ ಸೃಷ್ಟಿಸಿದೆ. ಜಿಲ್ಲೆಯ 7 ತಾಲೂಕುಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಿರಂತರವಾಗಿ ಸುರಿದ ಮಳೆಗೆ ಒಂದೆಡೆ ಮಳೆಯ ನೀರು ಮನೆಯೊಳಗೆ ನುಗ್ಗಿದ್ದು, ನೀರು ಹೊರಹಾಕಲು ಹರಸಾಹಸ ಪಡುವಂತಾಗಿದೆ. ಸಿಂಧನೂರು ತಾಲೂಕಿನ ಮಟ್ಟೂರು ಗ್ರಾಮದಲ್ಲಿ 20ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿವೆ. ಮಳೆಯಿಂದಾಗಿ 5-6 ಮನೆಗಳ ಗೋಡೆ ಕುಸಿದು ಅವಾಂತರ ಸೃಷ್ಟಿ ಮಾಡಿದೆ. ಮನೆಗಳಿಗೆ ನೀರು ನುಗ್ಗಿ ಆಹಾರ, ದವಸ ಧಾನ್ಯಗಳು ನೀರು ಪಾಲಾಗಿವೆ. ನಿವಾಸಿಗಳು ಸ್ಥಳೀಯರ ನೆರವಿನಿಂದ ಮನೆಯಿಂದ ನೀರು ಹೊರಹಾಕುತ್ತಿದ್ದಾರೆ. ವಿಪರೀತ ಮಳೆಯಿಂದ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದ ಪರಿಣಾಮ ತಗ್ಗು ಪ್ರದೇಶದಲ್ಲಿನ ಮನೆಗಳಿಗೆ ತೊಂದರೆ ಉಂಟಾಗಿದೆ. ಮಸ್ಕಿ ತಾಲೂಕಿನಲ್ಲಿ 66.4 ಮಿಲಿಮೀಟರ್ ಮಳೆಯಾಗಿದೆ. ಲಿಂಗಸೂಗೂರು ತಾಲೂಕಿನಲ್ಲಿ 66 ಮಿಲಿಮೀಟರ್ ಮಳೆಯಾಗಿದೆ. ಸಿಂಧನೂರು ತಾಲೂಕಿನಲ್ಲಿ 59.4 ಮಿಲಿಮೀಟರ್, ಸಿರವಾರ ತಾಲೂಕಿನಲ್ಲಿ 57.4 ಮಿಲಿಮೀಟರ್, ಮಾನವಿ ತಾಲೂಕಿನಲ್ಲಿ 53.8 ಮಿಲಿಮೀಟರ್, ರಾಯಚೂರು ತಾಲೂಕಿನಲ್ಲಿ 48.4 ಮಿಲಿಮೀಟರ್ ಮಳೆಯಾಗಿದ್ದು, ದೇವದುರ್ಗ ತಾಲೂಕಿನಲ್ಲಿ 47.2 ಮಿಲಿಮೀಟರ್ ಮಳೆಯಾಗಿದೆ. ಜಿಲ್ಲೆಯಾದ್ಯಂತ ಸತತವಾಗಿ ಮಳೆ ಸುರಿದಿದ್ದು, ಸಾಕಷ್ಟು ಕಡೆಗಳಲ್ಲಿ ಜಮೀನುಗಳಿಗೆ ನೀರು ನುಗ್ಗಿ ನಷ್ಟ ಉಂಟಾಗುವಂತೆ ಮಾಡಿದೆ. ಶುಕ್ರವಾರ ಸುರಿದ ಧಾರಾಕಾರ ಮಳೆಗೆ ಮೇಲ್ಛಾವಣಿ ಗೋಡೆ ಕುಸಿದು ವೃದ್ಧೆ ಮೃತಪಟ್ಟಿದ್ದು, 2 ಗಾಯಗೊಂಡ ಘಟನೆ ನಗರದ ಗಂಜ್ ವೃತ್ತದ ಬಳಿ ನಡೆದಿದೆ. ಮೃತಪಟ್ಟ ವೃದ್ಧೆಯನ್ನ 60 ವರ್ಷದ ಈಶಮ್ಮ ಎಂದು ಹೇಳಲಾಗಿದ್ದು, ಮನೆಯಲ್ಲಿ ತಾಯಪ್ಪ ಹಾಗೂ ಇನ್ನೋರ್ವ ಮಹಿಳೆ ಬದುಕುಳಿದಿದ್ದಾರೆ. ಕಳೆದ 2 ದಿನಗಳಿಂದ ಸುರಿಯುತ್ತಿರುವ ಜಿಟಿ ಮಳೆಯಿಂದಾಗಿ ಗೋಡೆ ಕುಸಿದು ಬಿದ್ದಿದೆ ಎನ್ನಲಾಗಿದೆ. ಸ್ಥಳೀಯರು ಅಗ್ನಿಶಾಮಕ ಠಾಣೆಗೆ ಕರೆ ಮಾಡಿದ ಹಿನ್ನೆಲೆಯಲ್ಲಿ ಠಾಣೆಯ ಅಧಿಕಾರಿಗಳು ಒಳಗೊಂಡಂತೆ ತಂಡದ ಕಾರ್ಯಾಚರಣೆ ನಡೆಸಿ 2ರನ್ನ ರಕ್ಷಿಸಿದ್ದು, ವಯಸ್ಸಾದ ಈಶಮ್ಮ ಕಟ್ಟಡದ ಅವಶೇಷಗಳಡಿ ಸಿಲುಕಿ ಅವರು ತೀವ್ರವಾಗಿ ಗಾಯಗೊಂಡು ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ ಎಂದು ಹೇಳಲಾಗಿದೆ.
ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕಲ್ಯಾಣ ಕರ್ನಾಟಕ ಜಿಲ್ಲೆಗಳ ಆರೋಗ್ಯ ಸ್ಥಿತಿ ಬದಲಾವಣೆಗೆ 857 ಕೋಟಿ ರೂಪಾಯಿ ಅನುದಾನ, ಸಚಿವ ದಿನೇಶ್ ಗುಂಡೂರಾವ್. ಜಿಲ್ಲೆಯಲ್ಲಿ ಮಳೆ ಹಾನಿ ಸಮೀಕ್ಷೆ ಸೂಚನೆ, ಶೀಘ್ರದಲ್ಲಿ ಪದವಿ ಅತಿಥಿ ಉಪನ್ಯಾಸಕರ ನೇಮಕ ಪ್ರಕ್ರಿಯೆ, ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್. ಮಾನಸಯ್ಯ ವಿರುದ್ಧ ಸಲ್ಲದ ಹೇಳಿಕೆ ತಿರುಚುವ ಪ್ರಯತ್ನ, ನಾಗಲಿಂಗಸ್ವಾಮಿ ದಲ್ಲಾಳಿ, ಎಂಡಿ ಅಮೀರ್ ಅಲಿ. ವಿಶ್ವ ಪ್ರವಾಸೋದ್ಯಮ ದಿನ, ಪ್ರವಾಸೋದ್ಯಮ ಬೆಳವಣಿಗೆಗೆ ರಾಜಕೀಯ ಇಚ್ಛಾಶಕ್ತಿ ಅಗತ್ಯ, ಚೆನ್ನಾರೆಡ್ಡಿ. ವಾಲ್ಮೀಕಿ ನಾಯಕ ಸಮಾಜದ ಕರಡು ಸಮಿತಿ ಅಧ್ಯಕ್ಷ ಸ್ಥಾನದಿಂದ ವೆಂಕಟೇಶ್ ನಾಯಕ್ ಅಸ್ಕಿಯಾಳ್ ವಜಾ, ಶೀಘ್ರದಲ್ಲಿ ಹೊಸ ಅಧ್ಯಕ್ಷರ ಆಯ್ಕೆ, ಮಹಾದೇವ್ ನಾಯಕ್. ಗವಾನೆ ಕೇಂದ್ರೀಯ ಗಜಾನನ ಸಮಿತಿಯಿಂದ ಮುಂದಿನ ವರ್ಷ 54 ಕೆಜಿ ಬೆಳ್ಳಿ ಮೂರ್ತಿ ಪ್ರತಿಷ್ಠಾಪನೆ, ಶ್ರೀನಿವಾಸ್ ಪತಂಗೆ. ಜಿಲ್ಲೆಯಲ್ಲಿ ಮಳೆಯಿಂದ ಮನೆಗಳಿಗೆ ನೀರು ನುಗ್ಗಿ ಜನಜೀವನ ಅಸ್ತವ್ಯಸ್ತ ಮತ್ತು ಮಳೆಯಿಂದಾಗಿ ಗೋಡೆ ಕುಸಿದು ವೃದ್ಧೆ ಸಾವು. ಇದಿಷ್ಟು ಇವತ್ತಿನ ಸುದ್ದಿ. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.